ಹಲೋ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೇಲಿರೋ ತೆಂಗಿನಕಾಯಿಂದನೇ ಹೇಗೆ ಕೊಕೊನಟ್ ಆಯಿಲ್ ತಯಾರಿಸಿದ್ವಿ ಅಂತ ನೋಡೋಣ. ಇದಕ್ಕೆ ಒಂದು 200 ತೆಂಗಿನಕಾಯಿ ಆಗಿತ್ತು. ಅದನ್ನು ನಾನು ಒಡೆದ್ಬಿಟ್ಟು ಅದರಿಂದ ಆಯಿಲನ್ನು ಮಾಡೋಣ ಅಂತ ಹೊರಗೆ ಒಯ್ದು ಹಾಕಿದ್ವಿ. ಮನೆ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೇ ನಾವು ಅದನ್ನೆಲ್ಲ ಒಡ್ಕೋಬೇಕಲ್ಲ ಫಸ್ಟು. ಅದಕ್ಕೆ ಅದನ್ನ ಎಳ್ಕೊಂಡೋದ್ವಿ. ಒಂದು 5 ಚೀಲದಲ್ಲಿ ತುಂಬಿ ಇಟ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಒಡೆಯೋ ಸ್ವಲ್ಪ ಕಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಚೀಲನ ತಗೊಂಡೋದೆ. ಆಮೇಲೆ ಒಡೆಯೋದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟವೂ ಆಗುತ್ತೆ ನಮಗೆ. ಅಷ್ಟು ಅಲ್ಲೇ ಸೆಂಟರ್ನಲ್ಲಿ ಅದು ಹೊಡೆದ ಬೀಳಲ್ಲ. ಕೊಡಲಿ ತೊಗೊಂಡು ಎಲ್ಲದನ್ನು ಓಪನ್ ಮಾಡ್ಕೊಳಕ್ಕೆ ಬಿಟ್ಟಿದೆ. ಸ್ಟಾರ್ಟಿಂಗಲ್ಲೇ ನಾವು ಚೇಂಜ್ ಮಾಡಿ ಇದು ಹೊಡಿತಾ ಹೋದ್ವಿ. ನಮ್ಮ ಬೆಕ್ಕೂ ಅಲ್ಲಿ ಬಂದಿತ್ತು, ಅದನ್ನು ನೋಡ್ತಾ ಕೂತ್ಕೊಂಡಿತ್ತು ಅಲ್ಲೇ. ಕ್ರಮೇಣ ಒಂದು 10-15 ಹೊಡಿತಿದ್ದಂಗೆ ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಬರೋಕ್ಕೆ ಹಿಡಿತು. ನಾವಿಬ್ಬರು ಚೇಂಜ್ ಮಾಡಿ ಹೊಡಿತಾ ಹೋದ್ವಿ. ಆಮೇಲೆ ಒಂದೊಂದು ಹೊಡೆತಕ್ಕೆ ಒಂದೊಂದು ಓಪನ್ ಆಗೋಕ್ಕೆ ಹಿಡಿತು. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಹೆಚ್ಚೇನು ಇರಲಿಲ್ಲ. ಒಂದು 200 ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು 8-10 ಲೀಟ್ರ್ ಆಯಿಲ್ ಸಿಗುತ್ತೆ. ಆಮೇಲೆ ಓಕೆ ಹೊಡೆಯೋಕ್ಕಾಗತ್ತೆ ಅಂದಾಗ ಎಲ್ಲ 5 ಚೀಲನೂ ತಗೊಬಂದೆ ನಾನು. ಅಷ್ಟನ್ನು ಹೊಡೆದ್ವಿ. ಅದು ಕೆಲವೊಂದಕ್ಕೆ ನೀರಿರುತ್ತೆ. ನೀರಿರೋದು ಅಂದರೆ ಸ್ವಲ್ಪ ಜಾಸ್ತಿ ಒಣಗಿಸ್ಬೇಕಾಗತ್ತೆ. ಅದು ನೋಡಿ, ಈಗ ನೋಡಿ ಇದರಲ್ಲಿ ಹಸಿ ಅಂಶ ಇರುತ್ತೆ. ಇದಷ್ಟು ಒಣಗಿಲ್ಲ. ಇದನ್ನು ನಾವು ಸಪ್ರೇಟ್ ಇಟ್ವಿ. ಫುಲ್ ಒಣ ಕೊಬ್ಬರಿ ಆಗಿದೆಯಲ್ಲ, ಅದಕ್ಕೊಂದು 3-4 ಬಿಸಿಲು ಒಣಸಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿ ಒಣಸೋದ್ರಿಂದ ಸಪ್ರೇಟಾಗಿ ಒಂದು ಮರದಲ್ಲಿ ಹಾಕ್ತಾ ಹೋದ್ವಿ. ಇದಕ್ಕೊಂದು 5-6 ಬಿಸಿಲು ಸಾಕಾಗಲ್ಲ. ಇನ್ನು ಸ್ವಲ್ಪ ಚೆನ್ನಾಗಿ ಒಣಗಿದ ಮೇಲೆ ಈ ಕೊಬ್ಬರಿ ಒಟ್ಟಿಗೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಒಣ ಇರೋದನ್ನು ನಾವು ಬೇಗ ಬಿಡಿಸಿ ಗೆರಟೆಯಿಂದ ತೆಗಿಯೋಕ್ಕೂ ಈಸಿ ಆಗುತ್ತೆ. ಒಣ ಕೊಬ್ಬರಿ ಆಗಿದ್ದು ಅಷ್ಟು ನೀಟಾಗಿ ಎದ್ದು ಬಂದುಬಿಡತ್ತೆ. ಸ್ಕ್ರೂ ಡ್ರೈವರ್ ಯೂಸ್ ಮಾಡಿದ್ವಿ, ಅದಾದರೆ ಸ್ವಲ್ಪ ಬೇಗ ಬರುತ್ತೆ. ಸ್ಕ್ರೂ ಡ್ರೈವರಿಂದ ಎಲ್ಲ ತಗೊಂಡ್ವಿ. ಆಮೇಲೆ ಹಸಿ ಇರೋದನ್ನೆಲ್ಲ ಓಪನ್ ಮಾಡಿ, ಬಿಸಿಲು ತುಂಬಾ ಇದೆಯಲ್ಲ ಈಗಂತೂ ಫುಲ್ ಬಿಸಿಲು ಇರುತ್ತೆ, ಅದು ಒಣಗೋಕ್ಕೆ ಈಸಿ ಆಯಿತು. ಹಂಗಾಗಿ ಮಧ್ಯಾಹ್ನ ಅಂತಿದ್ದಂಗೆ ಸಾಮಾನ್ಯ ಎಲ್ಲ ಹೊಡೆದಾಯಿತು. ಹೆಚ್ಚಿಗೆ ಇರಲಿಲ್ಲಾಗಿತ್ತು, ಒಂದು 200 ಆಗಿತ್ತು. ಹಂಗಾಗಿ ಮಧ್ಯಾಹ್ನದೊಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ. ಮಧ್ಯಾಹ್ನದೊಳಗೆ ನಾವು ಹೊಡೆದ್ಬಿಟ್ಟು ಅದರಿಂದ ಎಲ್ಲ ಕಿತ್ತು ತೆಗೆದ್ವಿ. ಆಮೇಲೆ ನಮ್ಮ ಎದುರುಗಡೆ ವರಾಂಡದಲ್ಲೇ ಹಾಕ್ಕೊಂಡ್ವಿ. ಅದನ್ನು ಸಪ್ರೇಟ್ ಮಾಡಿ ಹಾಕಬೇಕಾಯ್ತು. ಹಸಿ ಇರೋದನ್ನು ನಾನು ಬೇರೆಯೇ ಇಟ್ಟೆ. ಫುಲ್ ಒಣ ಇರೋದನ್ನು ಸಪ್ರೇಟ್ ಮಾಡಿದ್ವಿ. ಅದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಲ್ಲ. ಸ್ವಲ್ಪ ಬಿಸಿಲಿಗೆ ಆರಾಕ್ಬಿಟ್ಟು ಮತ್ತು ಮಧ್ಯಾಹ್ನ ಆಯಿತು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೆಚ್ಚೋಣ ಅಂತೇಳಿ ಹೆಚ್ಚಕ್ಕೆ ಬಂದ್ವಿ. ಮತ್ತು ಕತ್ತಿಯೆಲ್ಲ ಸ್ವಲ್ಪ ಶಾರ್ಪ್ ಇದ್ದರೆ ಬೇಗೆಲ್ಲ ಹೆಚ್ಚಿಬಿಡ್ಬೋದು. ಅದೇನಷ್ಟು ಕಷ್ಟ ಅಂತ ಅನಿಸಲ್ಲ. ಒಂದೇ ಅಳತೆಗೆ ಹೆಚ್ಕೊಂಡ್ವಿ. ಅದು ಒಣಗೋಕ್ಕೂ ಈಸಿ ಆಗುತ್ತಲ್ಲ. ಒಂದೇ ಅಳತೆ ಇದ್ದರೆ ನಾವು ಬಿಸಿಲು ಕರೆಕ್ಟ್ ಟೈಮಿಗೆ ಎಲ್ಲದೂ ಒಣಗಿ ಬಂದುಬಿಡತ್ತೆ. ದೊಡ್ಡ ಸಣ್ಣ ಆದರೆ ಅಷ್ಟಿರಲ್ಲ ಅಂತ ನೀಟಾಗೆಲ್ಲ ಹೆಚ್ಕೊಂಡ್ವಿ. ಹಸಿನೇ ಸ್ವಲ್ಪ ಜಾಸ್ತಿ ದಿವಸ ಒಣಗಿಸ್ಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಈ ಥರ ಚೆನ್ನಾಗಿ ಒಣಗ್ತು. 4-5 ದಿನ ಚೆಂದ ಒಣಗಿಸ್ಕೊಂಡ್ವಿ. ದಿನ ತೆಗೆದಿಡಬೇಕು. ಸಂಜೆ ತೆಗೆದಿಟ್ಬಿಟ್ಟು ಮತ್ತೆ ಬೆಳಿಗ್ಗೆ ಹಾಕ್ತಿದ್ದೆ. ಇದು ಇಲ್ಲಾಂದರೆ ಇಬ್ನಿಗೆ ಇದೆಲ್ಲ ಆಗುತ್ತೆ ಅಂತ. ಆಮೇಲೆ ನಮ್ಮ ಮನೆ ಹತ್ತಿರ ಇರೋ ಆಯಿಲ್ ಇದಕ್ಕಿರೋ ಮಿಷನ್ ಇರುತ್ತಲ್ಲ, ಕಿರಾಣಿಗೆ ಒಯ್ದು ನಾವು ಆಯಿಲ್ ಮಾಡಿಸಿದ್ವಿ. ಅಲ್ಲಿ ಕೆಳಗಡೆ ಫಿಲ್ಟ್ರಾಗಿ ನೀಟಾಗಿ ಬಂತು ಆಯಿಲು. ಒಳ್ಳೆ ಆಯಿಲೇ ಸಿಕ್ತು ನಮಗೆ. ಒಂದು 8-10 ಲೀಟ್ರು ಆಯಿಲ್ ಸಿಕ್ತು.
ಇದಾಗಿತ್ತು ಇವತ್ತಿನ ನನ್ನ ಕೋಕೋನಟ್ ಆಯಿಲ್ ಮಾಡೋ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.